ಉದಯಗಿರಿ ಗಲಭೆ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಗಲಭೆ ಹಿಂದಿನ ರಹಸ್ಯ ಕೊನೆಗೂ ಬಯಲು ಮಾಡಿದ್ದಾರೆ ಪೊಲೀಸರು. ಕಲ್ಲು ತೂರಾಟಕ್ಕೆ ಮೌಲ್ವಿ ಒಬ್ಬನ ಪ್ರಚೋದನಕಾರಿ ಭಾಷಣವೇ ಕಾರಣವಾಗಿತ್ತು ಅನ್ನುವಂತ ಮಾಹಿತಿಯನ್ನ ಪೊಲೀಸರು ಹೊರತೆಗೆದಿದ್ದಾರೆ. ಸದ್ಯ ಉದಯಗಿರಿ ಗಲಭೆಯ ಹಿಂದೆ ಇರುವಂತದ್ದು ಮೌಲ್ವಿ ಒಬ್ಬರ ಪ್ರಚೋದನಕಾರಿ ಭಾಷಣದ ಅಂಶಗಳು. ಹೀಗಾಗಿ ಗಲಭೆ ಆಗಿದೆ ಅಂತೇಳಿ ಸದ್ಯ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಗಲಭೆ ಹಿಂದಿನ ರಹಸ್ಯ ಕೊನೆಗೂ ಬಯಲಾಗಿದೆ. ಕಲ್ಲು ತೂರಾಟಕ್ಕೆ ಮೌಲ್ವಿ ಪ್ರಚೋದನಕಾರಿ ಭಾಷಣವೇ ಕಾರಣ. ಮೌಲ್ವಿ ಒಬ್ಬರ ಪ್ರಚೋದನಕಾರಿ ಭಾಷಣದಿಂದಲೇ ಗಲಭೆ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಈ ರೀತಿಯ ಒಂದಷ್ಟು ಏನು ಮೌಲ್ವಿ ಒಬ್ಬರು ಭಾಷಣ ಮಾಡಿ ಗಲಭೆಗೆ ಕಾರಣರಾಗಿದ್ದಾರೆ ಅನ್ನುವಂತ ಒಂದಷ್ಟು ವಿಡಿಯೋ ಕೂಡ ಇಂದು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿದೆ. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈಗಾಗಲೇ ಮೌಲ್ವಿಯ ಭಾಷಣದ ವಿಡಿಯೋಗಳು ಹರಿಬಿಡಲಾಗಿದೆ. ಯಾವ ರೀತಿಯ ಪ್ರಚೋದನಕಾರಿಯಾದ ಭಾಷಣ ಮಾಡಿದ್ರು ಮೌಲ್ವಿ, ಇಷ್ಟೆಲ್ಲ ಗಲಾಟೆಗೆ ಕಾರಣ ಯಾರು ಅನ್ನುವಂಥದ್ದನ್ನ ಪತ್ತೆ ಹಚ್ಚಿದಾಗ ಮೌಲ್ವಿಯ ಆ ಭಾಷಣದ ಮಾತುಗಳೇ ಕಾರಣ, ಆ ಪ್ರಚೋದನಕಾರಿ ಭಾಷಣವೇ ಕಾರಣ ಅಂತ ಹೇಳಿ ಸದ್ಯಕ್ಕೆ ಉದಯಗಿರಿ ಗಲಭೆ ವಿಚಾರ ಸ್ಪಷ್ಟತೆಯನ್ನ ಪಡ್ಕೊಳ್ತಾ ಇದೆ. ಅದರದೊಂದು ಒಂದು ಮೌಲ್ವಿಯ ಆ ಹೇಳಿಕೆಗಳು ಸ್ಪಷ್ಟವಾಗಿ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ವೈರಲ್ ಆಗಿದೆ. ಮೌಲ್ವಿ ಒಬ್ರು ಭಾಷಣ ಮಾಡಿದ್ದು ಇದೇ ವಿಡಿಯೋವನ್ನ ತಾವು ಗಮನಿಸಬಹುದು. को कि गैरत मुस्लिम जिंदा है, दीन पे मर मिटने का जज्बा कल भी था और आज भी है। सब नारा लगाए, हम नबी के लिए जान भी देने के लिए तैयार हैं, हम नबी के लिए जान भी देने के लिए तैयार हैं। आज मुसलमानों को हमेशा निशाना बनाया गया। सुरेश नाम का कुत्ता, सुरेश नाम का हरामी मेरे आका की शान में गुस्ताखी किया है। हुकूमत हिंद से मैं गुजारिश करता हूँ जल्द से जल्द उसे गिरफ्तार करे और उसे फांसी की सजा दे, सजाए मौत दे। आपकी तमन्ना क्या है? उसे सजाए मौत देनी चाहिए, सजाए मौत चाहिए, सजाए। लब्बैक लब्बैक लब्बैक। मैसूर के मुसलमानों से गुजारिश करता हूँ, जब नामूसे रिसालत की बात आए तो हमें ये खोकर गुस्ताखे रसूल का मुंह तोड़ जवाब देना है, मुंह तोड़ जवाब देना है, मुंह तोड़ जवाब देना है। वक्त पड़े तो हमारी गर्दन भी कटाएंगे, वक्त पड़े तो नबी के लिए अपने बच्चों को भी कटा देंगे। को कि गैरत मुस्लिम जिंदा है, दीन पे मर मिटने का जज्बा कल भी था और आज भी है। सब नारा लगाए, हम नबी के लिए जान भी देने के लिए तैयार हैं, हम नबी के लिए जान भी देने के लिए तैयार हैं। आज मुसलमानों को हमेशा निशाना बनाया गया। सुरेश नाम का कुत्ता, सुरेश नाम का हरामी मेरे आका की शान में गुस्ताखी किया है। हुकूमत हिंद से मैं गुजारिश करता हूँ जल्द से जल्द उसे गिरफ्तार करे और उसे फांसी की सजा दे, सजाए मौत दे। आपकी तमन्ना क्या है? उसे सजाए मौत देनी चाहिए, सजाए मौत चाहिए। ಸದ್ಯ ವೈರಲ್ ಆಗಿರುವಂತ ಈ ವಿಡಿಯೋದಿಂದಲೇ ಇಷ್ಟೆಲ್ಲ ಗಲಭೆ ಆಗಿದೆ ಅನ್ನುವಂತ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿರೋದು. ನೋಡಿ, ಈ ಮೌಲ್ವಿ ಒಬ್ಬ ಮಾತನಾಡಿರುವಂತ ಆ ಮಾತುಗಳು ಏನಿದೆ, ಅದರ ಅರ್ಥ ಏನು ಅಂತಂದ್ರೆ, ಧರ್ಮ ರಕ್ಷಣೆಗೆ ಬದ್ಧತೆ ನಿನ್ನೆಯೂ ಇತ್ತು, ಇವತ್ತೂ ಕೂಡ ಇದೆ. ಎಲ್ಲರೂ ಘೋಷಣೆ ಕೂಗಿ ನಾವು ಪ್ರಾಣ ಬೇಕಾದ್ರೂ ಕೊಡ್ತೇವೆ, ಸದಾ ಮುಸ್ಲಿಮರ ಗುರಿ ಮುಟ್ಟುತ್ತೇವೆ, ಅದನ್ನ ನಾವು ಸಾಧಿಸ್ತೇವೆ. ಸುರೇಶ್ ಹೆಸರಿನ ನಾಯಿ, ಸುರೇಶ್ ಹೆಸರಿನ ಹರಾಮಿ ನನ್ನ ಮಾಲೀಕನ ಬಗ್ಗೆ ಕೆಟ್ಟದಾಗಿ ಪೋಸ್ಟ್ ಮಾಡಿದ್ದಾನೆ, ಆತನನ್ನ ಕೂಡಲೇ ಬಂಧಿಸಿ ಆತನನ್ನ ನೇಣಿಗೆ ಹಾಕಬೇಕು, ಮರಣ ದಂಡನೆ ವಿಧಿಸಬೇಕು. ನಿಮ್ಮ ಇಚ್ಛೆ ಏನು? ಆತನಿಗೆ ಮರಣ ದಂಡನೆಯಾಗಬೇಕು ಎಂಬುದು ಅಲ್ಲಿ ಕೂಗಿ ಪ್ರಚೋದಿಸಿ ಅಲ್ಲಿ ನೆರೆದಂತ ಮುಸ್ಲಿಂ ಬಾಂಧವರಿಂದ ಈ ಹೇಳಿಕೆಗಳನ್ನ ಹೇಳಿಸುವಂತ
ಪ್ರವೃತ್ತಿಯನ್ನ ಮೆರೆದಿದ್ದ ಆ ಮೌಲ್ವಿ ಮೈಸೂರಿನ ಎಲ್ಲ ಮುಸ್ಲಿಮರು ಒಂದಾಗಿ ಅಂತ ಕರೆ ಕೊಟ್ಟಿದ್ದ. ಇದಕ್ಕೆ ತಕ್ಕ ಉತ್ತರ ಕೊಡಬೇಕು ಅಂತ ಹೇಳಿ ಕರೆ ಕೊಟ್ಟಿದ್ದ. ಈ ವಿಡಿಯೋವನ್ನ ಈಗ ಎಲ್ಲ ಕಡೆ ಕೂಡ ಶೇರ್ ಮಾಡಿ ಅಂತ ಕೂಡ ಭಾಷಣದಲ್ಲಿ ಹೇಳಿದ್ದಾನೆ. ಸೊ ಈ ವಿಡಿಯೋ ವೈರಲ್ ಆಗಿದ್ದೆ ಅಲ್ಲಿ ಸಾವಿರಾರು ಮುಸ್ಲಿಮರು ಜಮಾವಣೆಗೊಂಡಿರ್ತಾರೆ. ಈ ಈ ಒಬ್ಬ ಮೌಲ್ವಿ ಕೊಟ್ಟಂತ ಹೇಳಿಕೆಗೆ ಪ್ರಚೋದನಕಾರಿಗೆ ಒಳಗಾಗಿ ಎಲ್ಲ ಯುವಕರು ಕೂಡ ಏಕಾಏಕಿಯಾಗಿ ಗಲಭೆಗೆ ದಾಂಧಲೆಗೆ ಮುಂದಾಗ್ತಾರೆ. ಕ್ಷಣ ಮಾತ್ರದಲ್ಲಿ ಈ ರೀತಿ ಘಟನೆ ನಡಿಬಾರದು ಕೂಡ ನಡೆದೋಗಿದೆ. ಒಂದು ಕಾನೂನು ಸುವ್ಯವಸ್ಥೆಯ ಮೇಲೆ ಬದುಕ್ತಾ ಇದ್ದೀರಿ, ಒಂದು ನೆಲದಲ್ಲಿ ಬದುಕ್ತಾ ಇದ್ದೀರಿ ಅಂತಂದ್ರೆ ಆ ನೆಲದ ಕಾನೂನಿಗೆ, ಆ ನೆಲದ ಒಂದು ಶಿಸ್ತಿಗೆ, ಆ ನೆಲದ ಒಂದು ಬದ್ಧತೆಗೆ ನೀವು ನಡ್ಕೊಳ್ಬೇಕಾದಂತ ಪಾಠವನ್ನ ಮಾಡಬೇಕಾದಂತ ಧರ್ಮಗುರುಗಳ ಬಾಯಲ್ಲಿ ಈ ರೀತಿಯಾಗಿ ಪ್ರಚೋದನಕಾರಿ ಹೇಳಿಕೆಗಳು ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಅಲ್ಲಿ ಒಂದಷ್ಟು ಯುವಕರು ಪ್ರಚೋದನೆಗೊಳಗಾಗ್ತಾರೆ, ಗಲಭೆಗೆ ಕಾರಣಭೂತರಾಗ್ತಾರೆ. ಆದ್ರೆ ಈಗ ಸದ್ಯ ಈ ಮೌಲ್ವಿ ಹೇಳಿದಂತ ಕೆಲವೊಂದು ಮಾತುಗಳೇ ಇವತ್ತು ಇಂಥದ್ದೊಂದು ಘಟನೆಗೆ ಕಾರಣವಾಗಿದೆ. ಕಾನೂನಿನ ಮೇಲೆ ದಬ್ಬಾಳಿಕೆ ಮಾಡಿದ್ರೆ, ಕಾನೂನಿನ ಮೇಲೆಯೇ ಒಂದು ಈ ರೀತಿಯ ಒಂದು ಕಲ್ಲು ತೂರಾಟ ಎಲ್ಲ ನಡೆಸಿದ್ರೆ ಮುಂದಿನ ದಿನಗಳಲ್ಲಿ ಅದೇ ಕಾನೂನು ನಿಮಗೆ ರಕ್ಷಣೆ ಕೊಡಬೇಕು. ಬಹುಸಂಖ್ಯಾತ ಹಿಂದೂಗಳಿರ್ತಕ್ಕಂಥ ರಾಷ್ಟ್ರದಲ್ಲಿ ನೀವು ಅಲ್ಪಸಂಖ್ಯಾತರಾಗಿ ಬದುಕ್ತಾ ಇದ್ದೀರಿ. ಆದರೆ ಇಲ್ಲಿ ಮೌಲ್ವಿಗಳು ಕೊಡ್ತಕ್ಕಂಥ ಇಂಥ ಹೇಳಿಕೆಗಳಿಂದ ದಾರಿ ತಪ್ತಾ ಇದ್ದೀರಿ. ಇಲ್ಲ, ನಿಮ್ಮನ್ನ ರಕ್ಷಿಸೋದೇ ಈ ನೆಲದ ಕಾನೂನು. ಆ ಕಾನೂನಿಗೆ ನೀವು ತಲೆಬಾಗಬೇಕು. ಪ್ರಚೋದನಕಾರಿ ಭಾಷಣ ಮಾಡಿದ್ದ ಮೌಲ್ವಿ ಈಗ ಸದ್ಯ ನಾಪತ್ತೆ ಆಗಿದ್ದಾನೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮುಫ್ತಿ ಮಷ್ತಾಕ್ ಮಕ್ಬೋಲಿಗಾಗಿ ಈಗ ಸದ್ಯ ಖಾಕಿ ಪಡೆ ಹುಡುಕಾಟ ನಡೆಸ್ತಾ ಇದೆ. ಈ ಪ್ರಚೋದನಕಾರಿ ಭಾಷಣ ಮಾಡಿದಂತ ಮೌಲ್ವಿಯನ್ನು ಹುಡುಕ್ತಾ ಇದ್ದಾರೆ. ಸಂಜೆ ವೇಳೆಗೆ ಮುಫ್ತಿ ಮುಷ್ತಾಕ್ನನ್ನ ಪೊಲೀಸರು ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಮೌಲ್ವಿ ಭಾಷಣಕ್ಕೆ ಸ್ವತಃ ಮುಸ್ಲಿಂ ಮುಖಂಡರೇ ಗರಂ ಆಗಿದ್ದಾರೆ. ಹೌದು, ಖಂಡಿತ ಆಗ್ತಾರೆ. ಪ್ರಚೋದನಕಾರಿ ಭಾಷಣ ಮಾಡಿದ್ದ ಮೌಲ್ವಿ ಈಗ ನಾಪತ್ತೆ ಆಗಿದ್ದಾನೆ. ಯಾರೋ ಒಬ್ರು ಇಂಥ ಕೆಲಸ ಮಾಡೋದ್ರಿಂದ ಇಡೀ ಸಮುದಾಯ ಇವತ್ತು ಸಂಕಷ್ಟಕ್ಕೆ ಸಿಲುಕಬೇಕಾಗತ್ತೆ, ಮಾತಿಗೆ ಬೀಳಬೇಕಾಗತ್ತೆ, ಅನುಮಾನಕ್ಕೇಡೆ ಮಾಡಿ ಕೊಟ್ಬಿಡುತ್ತೆ. ಆ ಮೌಲ್ವಿ ಕೊಟ್ಟಂತ ಒಂದು ಹೇಳಿಕೆ, ಅಲ್ಲಿದ್ದಂತ ಒಂದಷ್ಟು ಯುವಕರು ಪ್ರಚೋದನಕಾರಿಯಾಗಿ ಕಲ್ಲು ತೂರಾಟ ಮಾಡಿ ಈ ರೀತಿಯ ದಾಂಧಲೆ ಮಾಡಿದ್ರಿಂದ ಇಡೀ ಸಮುದಾಯಕ್ಕೆ ಅದು ಒಂದು ರೀತಿ ಕೆಟ್ಟ ಹೆಸರು ತರುವಂತ ಘಟನೆ ಆಗೋಯ್ತು. ಇಡೀ ಸಮುದಾಯಕ್ಕೆ ಅದು ಒಂದು ರೀತಿ ನೋವನ್ನ ಉಂಟು ಮಾಡುವಂತ ಘಟನೆ ಆಗೋಗಿದೆ. ಯಾಕೆಂದ್ರೆ ಪೊಲೀಸರಿಗಾಗಲೇ ಬಂಧಿಸಿದ್ದಾರೆ, ಕಾನೂನಿದೆ ನೋಡಿ. ಅಲ್ಲಿ ಹೋಗ್ತಕ್ಕಂಥ ಏನು ಪೊಲೀಸ್ ವಾಹನದ ಮೇಲೆ ಕಲ್ಲು ತೂರಾಟ ಮಾಡೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಇದು ಇಂಥ ದೇಶದಲ್ಲಿ ಇಂಥ ಕೃತ್ಯ ನಡಿಬಹುದಾ? ADGP ವೆಹಿಕಲ್ ಹೋಗ್ತಾ ಇದೆ, ಆ ವೆಹಿಕಲ್ ಮೇಲೆ ಕಲ್ಲು ತೂರಾಟ. ಎಲ್ಲೋ ಪಾಕಿಸ್ತಾನದಲ್ಲಿ ಅಲ್ಲೆಲ್ಲೋ ಗಡಿ ಭಾಗದಲ್ಲಿ ಇಂಥ ಘಟನೆಗಳನ್ನ ನಾವು ಕೇಳ್ತಾ ಇದ್ವಿ. ಅಂಥದ್ದು ಇವತ್ತು ಮೈಸೂರು ಈ ರಾಜ್ಯಕ್ಕೆ ಮೂಲ ಸಂಸ್ಥಾನ ಪೀಠ ಅದು. ಮೈಸೂರು ಈ ರಾಜ್ಯಕ್ಕೆ ಮೂಲ ಸಂಸ್ಥಾನ ಪೀಠ ಅದು. ಇವತ್ತು ಸಾಂಸ್ಕೃತಿಕ ಪರಂಪರೆಗೆ ಹೆಸರುವಾಸಿ, ಸಾಂಸ್ಕೃತಿಕ ನಾಡು ಅಂತ ಕರೆಸ್ಕೊಳ್ತದೆ ಮೈಸೂರು. ಅಂತ ಮೈಸೂರಿನಲ್ಲಿ ಇಂಥ ಘಟನೆ ಇವತ್ತು ಕರ್ನಾಟಕಕ್ಕೆ ಒಂದು ರೀತಿ ಮುಜುಗರ ಆಗುವಂತ ಘಟನೆ ಇದು. ಎಲ್ಲೋ ಕಾಶ್ಮೀರದಲ್ಲಿ ಪೊಲೀಸರ ಮೇಲೆ, ಯೋಧರ ಮೇಲೆ ಕಲ್ಲು ತೂರಾಟ ಆಗೋದನ್ನ ನೋಡ್ತಾ ಇದ್ವಿ. ಅಂತ ಘಟನೆಗಳು ಇಲ್ಲಿ ಆಗ್ತಾ ಇದೆ ಅಂತಂದ್ರೆ ನಿಜಕ್ಕೂ ಕೂಡ ಯಾವ ವ್ಯವಸ್ಥೆಗೆ ಹೋಗ್ತಾ ಇದೆ. ಇಂಥ ಕೆಲವೊಂದಷ್ಟು ಮೌಲ್ವಿಗಳು ಕೊಡುವಂತ ಹೇಳಿಕೆಗಳು, ಎಲ್ಲರೂ ಹಂಗಿರಲ್ಲ ಧರ್ಮಗುರುಗಳು. ಎಲ್ಲಾ ಧರ್ಮಗುರುಗಳು ಈ ರೀತಿ ಹೇಳಿಕೆಗಳನ್ನ ಕೊಡೋದಿಲ್ಲ. ಇವ್ರು ಯಾರೋ ಒಬ್ರು ಕೊಟ್ಟಂತ ಹೇಳಿಕೆಗೆ ಇವಾಗ ಹಲವು ಮುಸ್ಲಿಂ ಧರ್ಮದ ಮುಖಂಡರೇ ನೋವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಲವು ಮುಸ್ಲಿಂ ಧರ್ಮದ ಮೌಲ್ವಿಗಳೇ ಈಗ ಇದು ಇಡೀ ನಮ್ಮ ಮುಸ್ಲಿಂ ಧರ್ಮಕ್ಕೆ ಒಂದು ರೀತಿ ಕಪ್ಪು ಚುಕ್ಕೆ ಆಗುವಂತೆ ನಡ್ಕೊಂಡಿದ್ದಾರೆ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸೊ ಸದ್ಯ ಈ ಮೌಲ್ವಿ ಸಿಕ್ಕರೆ, ವಶಕ್ಕೆ ಪಡೆದ್ರೆ ಪೊಲೀಸರು, ಈ ಮೌಲ್ವಿಗೆ ಹಿಂದಿರ್ತಕ್ಕಂಥ ನಂಟೇನು, ಇವರಿಂದ ಯಾರಿದ್ದಾರೆ, ಇವ್ರು ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಇವ್ರು ಈ ರೀತಿ ಪ್ರಚೋದನಕಾರಿ ಭಾಷಣ ಮಾಡೋದಕ್ಕೆ ಏನ್ ಪ್ರೇರೇಪಣೆ, ಈ ಎಲ್ಲ ವಿಚಾರಗಳನ್ನು ಕೂಡ ಹೊರಗೆ ತರ್ತಾರೆ. ಆದ್ರೆ ಈ ರೀತಿಯ ಪ್ರಚೋದನಕಾರಿ ಭಾಷಣಗಳಿಗೆ ಯುವಕರು ಆದಷ್ಟು ಬೇಗ ಮರಳಾಗಬಾರದು. ಬಹಳ ಸ್ಪಷ್ಟವಾಗಿ ಯೋಚನೆ ಮಾಡಬೇಕು, ನಿರ್ದಿಷ್ಟ ಕ್ರಮ ತಗೊಳ್ಬೇಕು. ಈ ರೀತಿ ದಾಂಧಲೆ ಮಾಡಿದ್ರೆ ನಾಳೆ ದಿನ ಯಾರಿಗೆ ಇದು ನಷ್ಟ ಅನ್ನೋದನ್ನ ಕೂಡ ಯೋಚನೆ ಮಾಡಬೇಕು. ಯಾವ ನೆಲದಲ್ಲಿ, ಯಾವ ಕಾನೂನಲ್ಲಿ ನಾವು ಬದುಕ್ತಾ ಇದ್ದೀವಿ, ಯಾವ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ ಅನ್ನೋದನ್ನ ಕೂಡ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ಈ ರೀತಿ ಒಡಿ ಬಡಿ ಅಂತೇಳಿ ಅಥವಾ ದೇಶದಲ್ಲೇ ಇದ್ದು ದೇಶದ ವಿರುದ್ಧ ನಡ್ಕೊಳ್ಳುವಂತ ನೀತಿ ಬೇಡ. ಹಂಗೇನಾದ್ರೂ ದೇಶದ ಮೇಲೆ ದ್ವೇಷ ಇದ್ರೆ ಹೋಗಿ ಗಡಿಯಲ್ಲಿ ನಿಂತ್ಕೊಳ್ಳಿ. ಎದೆಗೆ ಕೊಡೋದಕ್ಕೆ ನಮ್ಮ ಯೋಧರು ಸಿದ್ಧವಾಗಿದ್ದಾರೆ. ಎದೆಗೆ ಕೊಟ್ಟು ನಿಂತ್ಕೊಳ್ತಾರೆ, ಗುಂಡಿಟ್ಟು ಹೊಡೀರಿ ಬೇಕಾದ್ರೆ.
ಅದಕ್ಕೆ ರೆಡಿ ಇದ್ದಾರೆ ನಮ್ಮ ಯೋಧರು. ಹಿಂಗೆ ಕಲ್ಲು ಹೊಡೆದ್ವಿ, ದಾಂಧಲೆ ಮಾಡಿದ್ವಿ, ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಮಾಡಿದ್ವಿ ಅಂತಂದ್ರೆ ಒಪ್ಪುವಂತ ಮಾತಲ್ಲ ಇದು. ಅಲ್ಲಿಗೂ ಇಂಥ ದ್ವೇಷ, ಇಂಥ ಕೆಟ್ಟ ಮನೋಭಾವ, ಇಂಥ ದೇಶದ್ರೋಹಿ ಕೆಲಸ ಮಾಡುವಂತ ಇಂಥ ಪ್ರಚೋದನಕಾರಿಗಳಿದಾರಲ್ಲ, ಇಂಥವ್ರನ್ನ ಕರ್ಕೊಂಡೋಗಿ ಗಡಿಯಲ್ಲಿ ಬಿಡಿ. ನಮ್ಮ ಯೋಧರಿದ್ದಾರೆ, ಇಂಥವ್ರನ್ನ ನೋಡ್ಕೊಳ್ತಾರೆ, ಎದೆ ಕೊಟ್ಟು ನಿಂತ್ಕೊಳ್ತಾರೆ. ಗುಂಡೇಟು ಬಿದ್ರು ಕೂಡ ಎದೆನೆ ಕೊಟ್ಟು ನಿಂತ್ಕೊಳ್ತಾರೆ. ಅಂತ ಯೋಧರಿದ್ದಾರೆ. ಅಂತಲ್ಲಿ ಹೋಗಿ ಜಗಳ ಮಾಡಿ, ಅಂತಲ್ಲಿ ಹೋಗಿ ನಿಮ್ಮ ಪೌರುಷ, ಪರಾಕ್ರಮ, ಶಕ್ತಿ, ಶೌರ್ಯ ಎಲ್ಲ ತೋರಿಸಿ. ಯಾರೋ 4 ಜನನ ಮುಂದೆ ಬಿಟ್ಟು ಅವ್ರು ಕೂಡ ಗಲಾಟೆ ಮಾಡಿಸಿ ಅವ್ರನ್ನ ಪ್ರಚೋದನೆ ಮಾಡಿ ನಾಳೆ ಅವ್ರ ಕುಟುಂಬನ ಬೀದಿಗೆ ತರುವಂತ ಇಂಥ ಕೆಲಸ ಮಾಡುವಂತ ದೇಶದ್ರೋಹಿಗಳನ್ನ ಮೊದಲು ಗಡೀಪಾರು ಮಾಡಬೇಕು.